ಸ್ನೇಹಿತರೆ, ಚಾತುರ್ಮಾಸ್ಯ ಅವಧಿಯಲ್ಲಿ ಆಷಾಢ ಶುಕ್ಲ ಏಕಾದಶಿಯಿಂದ ಆರಂಭಿಸಿ ಕಾರ್ತಿಕ ಪೌರ್ಣಮಿ ಪರ್ಯಂತವಾಗಿ 1,00,000 ಪ್ರದಕ್ಷಿಣೆ ಹಾಗೂ ಲಕ್ಷ ನಮಸ್ಕಾರಗಳನ್ನು ಪೂರೈಸಬೇಕು. ಚಾತುರ್ಮಾಸ್ಯವು ಬಂದಾಗ ತಾನು ಮಾಡಿದ ಪಾಪವನ್ನು ಹೇಳಿಕೊಂಡು ಪಶ್ಚಾತ್ತಾಪಪೂರ್ವಕವಾಗಿ ಲಕ್ಷ ಪ್ರದಕ್ಷಿಣೆ ವ್ರತವನ್ನು ಮಾಡಬೇಕು. ಆಷಾಢದಿಂದ ಆರಂಭಿಸಿ ಕಾರ್ತಿಕದವರೆಗೂ ಜಿತೇಂದ್ರಿಯನಾಗಿದ್ದು ಲಕ್ಷ ಪ್ರದಕ್ಷಿಣೆಯನ್ನು ಪೂರೈಸಿ ಬಳಿಕ ಉದ್ಯಾಪನೆಯನ್ನು ಸಹ ಮಾಡಬೇಕು. ಸಕಲ ಪಾಪಗಳ ನಿವಾರಣೆಗಾಗಿ ಸ್ತ್ರೀಯರಾಗಲಿ ಪುರುಷರಾಗಲಿ ಉತ್ಥಾನ ದ್ವಾದಶಿಯವರೆಗೆ ಈ ಲಕ್ಷ ಪ್ರದಕ್ಷಿಣೆ ವ್ರತವನ್ನು ಆಚರಿಸಿ ಕೊನೆಯಲ್ಲಿ ಉದ್ಯಾಪನೆಯನ್ನು ಮಾಡಬೇಕು. ಲಕ್ಷ ಪ್ರದಕ್ಷಿಣೆ ವ್ರತದಿಂದ ಬ್ರಹ್ಮಹತ್ಯಾದಿ ಪಾಪಗಳು, ವರ್ಣಸಂಕರಾದಿ ದೋಷಗಳು, ಪಾತಿತ್ಯಕ್ಕೆ ಕಾರಣವಾಗುವ ಪಾಪಗಳು, ಭಕ್ಷ್ಯ ರೂಪ ಪಾಪಗಳು ಮೊದಲಾದ ಸಕಲ ಪಾಪಗಳ ನಾಶಕ್ಕೆ ಮಹಾವಿಷ್ಣುವಿನಿಂದ ವಿಹಿತವಾಗಿದೆ. ಇದು ಪಾಪವೆಂಬ ಕತ್ತಲೆಯನ್ನು ಪರಿಹರಿಸುವ, ಪಾಪಗಳನ್ನೆಲ್ಲ ಭಸ್ಮವಾಗಿಸುವ ಅಪೂರ್ವ ವ್ರತವಾಗಿದೆ. ಪವಿತ್ರವಾದ ಈ ವ್ರತದ ಅನುಷ್ಠಾನದಿಂದ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪಗಳು, ಈ ಜನ್ಮದಲ್ಲಿ ಮಾಡಿದ ಪಾಪಗಳು ಮತ್ತು ಮುಂದಿನ ಜನ್ಮದಲ್ಲಿ ಮಾಡುವ ಪಾಪಗಳು ಸಹ ನಿಶ್ಚಿತವಾಗಿಯೂ ಪರಿಹಾರವಾಗುತ್ತವೆ. ಅಂದರೆ ಮುಂದಿನ ಜನ್ಮದಲ್ಲಿ ಪಾಪ ಮಾಡುವ ಪ್ರಸಂಗವೇ ಒದಗುವುದಿಲ್ಲ. ಲಕ್ಷ ಪ್ರದಕ್ಷಿಣೆಯಂತೆ ಲಕ್ಷ ನಮಸ್ಕಾರವೂ ಕೂಡ ಒಂದು ವ್ರತ. ಪ್ರಾತಃ ಕಾಲದಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ಏನನ್ನೂ ತಿನ್ನದೆ ಮಧ್ಯಾಹ್ನದವರೆಗೂ ದೇವರಿಗೆ ನಮಸ್ಕಾರವನ್ನು ಹಾಕುತ್ತಿರಬೇಕು. ನಮಸ್ಕಾರ ಕಾಲದಲ್ಲಿ ಏನನ್ನು ಮಾತನಾಡಬಾರದು, ತಿನ್ನುತ್ತಾ ಬೈಯುತ್ತಾ ನಮಸ್ಕರಿಸಬಾರದು, ಸುಳ್ಳನ್ನು ಹೇಳಬಾರದು, ಬೇರೆ ಯಾರನ್ನು ಧ್ಯಾನಿಸಬಾರದು. ಅತಿಥಿ ಪೂಜೆ, ಬ್ರಾಹ್ಮಣ, ಗೋವು ಇವುಗಳನ್ನು ಗೌರವಿಸಬೇಕು. ಮಧ್ಯಾಹ್ನದಲ್ಲೂ ಲಘು ಭೋಜನವನ್ನು ಮಾಡಬೇಕು. ಯದ್ವಾ ತದ್ವಾ ಊಟ ಮಾಡಬಾರದು. ಈ ಲಕ್ಷ ನಮಸ್ಕಾರ ವ್ರತವನ್ನು ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಶಮದಮಾದಿಯುಕ್ತನಾಗಿ ಚಕ್ರಪಾಣಿಯು ದೇವದೇವನು ಆದ ಶ್ರೀಹರಿಯ ಪ್ರೀತಿಗಾಗಿ ಅವನ ಮುಂದೆಯೇ ಪ್ರಾರಂಭಿಸಬೇಕು. ಲಕ್ಷ ನಮಸ್ಕಾರ ವ್ರತದ ಸಂಕಲ್ಪ ಮಾಡಿಕೊಳ್ಳಬೇಕು. ನಾನು ಕೈಗೊಂಡಿರುವ ಈ ಲಕ್ಷ ನಮಸ್ಕಾರ ವ್ರತಕ್ಕೆ ಯಾವ ವಿಘ್ನವೂ ಬಾರದಂತೆ ಸಾಂಗವಾಗಿ ಮುಕ್ತಾಯವಾಗುವಂತೆ ಪುರುಷೋತ್ತಮ ನನ್ನ ಮೇಲೆ ಕೃಪೆ ತೋರು. ಪಾಪದ ಕೆಸರಿನಲ್ಲಿ ಮುಳುಗಿರುವ, ಪಾಪದ ಕೊಳಕಿಗೆ ಒಳಗಾಗಿರುವ ನನ್ನನ್ನು ಈ ವ್ರತದಿಂದ ಸುಪ್ರೀತನಾಗಿ ಉದ್ಧರಿಸು ಎಂದು ಸಂಕಲ್ಪ ಮಾಡಿಕೊಳ್ಳಬೇಕು. ಈ ಲಕ್ಷ ನಮಸ್ಕಾರ ವ್ರತವನ್ನು ಯಾರು ಮಾಡಬಹುದು ಎಂದರೆ ಎಲ್ಲಾ ಆಶ್ರಮದವರಿಗೂ ಈ ಶ್ರುತ್ಯುಕ್ತವಾದ ವ್ರತವು ವಿಹಿತವಾಗಿದೆ. ಎಲ್ಲಾ ಸ್ತ್ರೀ ಪುರುಷರು ಎಲ್ಲರೂ ಈ ವ್ರತಕ್ಕೆ ಅರ್ಹರು. ಲಕ್ಷ ನಮಸ್ಕಾರ ವ್ರತವು ತುಂಬಾ ಪುಣ್ಯಕರವಾದದ್ದು. ಪಾಪಾರಣ್ಯಗಳನ್ನು ದಹಿಸಲು ಕಾಡ್ಗಿಚ್ಚಿನಂತಿರುವುದು. ಪಾಪವೆಂಬ ಪರ್ವತಕ್ಕೆ ವಜ್ರಪ್ರಾಯವಾದುದು. ಪಾಪಗಳೆಂಬ ಸಾಗರವನ್ನು ದಾಟಲು ನಾವಿಯಾಗಿರುವುದು. ಎಲ್ಲಾ ಪಾಪಗಳನ್ನು ಪರಿಹರಿಸಿ ಕೊನೆಗೆ ವಿಷ್ಣು ಪ್ರಸಾದಕ್ಕೂ ಸಾಧನವೆನಿಸುವುದು. ಇದಕ್ಕೆ ಸದೃಶವಾದ ವ್ರತವು 3 ಲೋಕಗಳಲ್ಲೂ ಮತ್ತೊಂದಿಲ್ಲ. ಲಕ್ಷ ನಮಸ್ಕಾರವು ಮುಗಿದ ಮೇಲೆ ಉದ್ಯಾಪನವನ್ನು ಮಾಡಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು. ಅಥೋ ದೇವ ಎಂಬ ವಿಷ್ಣು ಸೂಕ್ತದಿಂದ ವಿಷ್ಣುವನ್ನು ಕಲಶದಲ್ಲಿ ಆವಾಹಿಸಿ ಪುರುಷ ಸೂಕ್ತದಿಂದ 7 ಬಾರಿ ಹೋಮಿಸಬೇಕು. ಸಮಿತ್ತು, ಚರು, ಆಜ್ಯ ಇವುಗಳಿಂದ ಹೋಮವಾಗಬೇಕು. ನಂತರ ವಿಷ್ಣುವಿಗೆ ಗೋಧಿ, ಅಕ್ಕಿ, ಫಲ, ಹಿರಣ್ಯ ಸಹಿತವಾಗಿ ಅರ್ಘ್ಯವನ್ನು ಬಿಡಬೇಕು. ಲಕ್ಷಬತ್ತಿ ವ್ರತ. ಲಕ್ಷಬತ್ತಿ ವ್ರತವು ಚಾತುರ್ಮಾಸ್ಯದಲ್ಲಿ ವಿಹಿತವಾದ ಶ್ರೇಷ್ಠ ವ್ರತಗಳಲ್ಲೊಂದು. ಈ ವ್ರತದಿಂದ 20,000 ನಮಸ್ಕಾರಗಳ ಪುಣ್ಯ ಲಭಿಸುವುದು. ತುಪ್ಪದಲ್ಲಿ ಅದ್ದಿದ ಬತ್ತಿಗಳಿಂದ ಪೂರ್ಣ ಪುಣ್ಯ, ಎಣ್ಣೆಯ ಬತ್ತಿಗಳಿಂದ ಅದರ ಅರ್ಧ ಪುಣ್ಯ, ಇನ್ನೊಬ್ಬರ ಹತ್ತಿಯಿಂದ ಬತ್ತಿ ಮಾಡಿದವನಿಗೆ ಅರ್ಧ ಪುಣ್ಯ ಮಾತ್ರ. ಲಕ್ಷ ಬತ್ತಿ ಮೊದಲಾದವುಗಳನ್ನು ಮಾಡಿದಾಗ ಅದರ 10ನೇ 1 ಭಾಗದಷ್ಟು ತರ್ಪಣ, ಅದರ 1 ಭಾಗದಷ್ಟು ಹೋಮ, ಅದರ 1 ಭಾಗದಷ್ಟು ಬ್ರಾಹ್ಮಣ ಭೋಜನ, ಹೀಗೆ ಮಾಡಿದವನಿಗೆ 2 ಪಟ್ಟು ಪುಣ್ಯ ಲಭಿಸುವುದು. ಚಾತುರ್ಮಾಸ್ಯ ಕಾಲದಲ್ಲಿ 1,00,000 ಬತ್ತಿಯನ್ನು ತಾನೇ ಮಾಡಿ ದೀಪವನ್ನು ಬೆಳಗುವುದು. ಪ್ರತಿ ದಿವಸವೂ 1000 ಬತ್ತಿಗಳಿಂದ ದೀಪಗಳನ್ನು ದೇವರ ಮುಂದೆ ಹಚ್ಚಬೇಕು. ತುಪ್ಪ ಅಥವಾ ಎಣ್ಣೆಯಿಂದಾಗಲಿ ದೀಪವನ್ನು ಬೆಳಗಬೇಕು. ಯಾವ ತಿಂಗಳಿನಲ್ಲಿ ಲಕ್ಷ ಬತ್ತಿಯು ಮುಗಿಯುವುದೋ ಆ ತಿಂಗಳಿನ ಪೌರ್ಣಮಿಯಲ್ಲಿ ಉದ್ಯಾಪನೆಯನ್ನು ಮಾಡಬೇಕು. ಹೀಗೆ ಮಾಡಿದವನಿಗೆ 2 ಪಟ್ಟು ಪುಣ್ಯ ಲಭಿಸುವುದು.
ಎಳ್ಳು ಹಾಗೂ ತುಪ್ಪದಿಂದ ಮಹಾವ್ಯಾಹೃತಿಗಳಿಂದ 1,00,000 ಆಹುತಿಗಳನ್ನು ನೀಡುವವನಿಗೆ 50,000 ನಮಸ್ಕಾರಗಳ ಪುಣ್ಯ ಲಭಿಸುವುದು. ಶಕ್ತಿ ಇದ್ದಲ್ಲಿ ಹೀಗೆ ಮಾಡುವುದೇ ಉತ್ತಮ. ಒಂದು ವೇಳೆ ವ್ರತ ಮಾಡುವ ಆಸಕ್ತಿ ಇದ್ದು ಮಾಡಲು ಸಾಧ್ಯವಿಲ್ಲದ ಅಶಕ್ತರು ಬ್ರಾಹ್ಮಣನ ಕೈಯಿಂದ ಈ ವ್ರತವನ್ನು ಮಾಡಿಸಿ ಆ ಬ್ರಾಹ್ಮಣನಿಗೆ ಯೋಗ್ಯ ರೀತಿಯಲ್ಲಿ ದ್ರವ್ಯವನ್ನು ನೀಡಿದ್ದಲ್ಲಿ 4ನೆಯ ಮೂರಾಂಶ ಪುಣ್ಯ ಲಭಿಸುವುದು. ಉಳಿದ ಪಾಲು ಆ ಬ್ರಾಹ್ಮಣನಿಗೆ ಸೇರುವುದು. ಇನ್ನು ಲಕ್ಷ ತುಳಸಿ ಪ್ರದಕ್ಷಿಣೆ ವ್ರತ. ಚಾತುರ್ಮಾಸ್ಯದಲ್ಲಿ ತುಳಸಿ ದೇವಿಗೆ ಲಕ್ಷ ಪ್ರದಕ್ಷಿಣೆಯನ್ನು ಹಾಕುವ ವ್ರತವಿದೆ. ವೈಶಾಖ, ಕಾರ್ತಿಕ, ಮಾಘ, ಚಾತುರ್ಮಾಸ್ಯ ಇವುಗಳಲ್ಲಿ ಲಕ್ಷ ಪ್ರದಕ್ಷಿಣೆಯನ್ನು ಮಾಡಿದರೆ ಬೇಡಿದ ಇಷ್ಟಾರ್ಥಗಳು ಸಿದ್ಧಿಸುವವು. ತುಳಸಿ ಲಕ್ಷ ಪ್ರದಕ್ಷಿಣೆಯನ್ನು ಪ್ರಾತಃ ಕಾಲ ಹಾಗೂ ಮಧ್ಯಾಹ್ನ ಮತ್ತು ಸಾಯಂಕಾಲಗಳಲ್ಲಿ ಮಾಡಬಹುದು. ಲಕ್ಷ ಪ್ರದಕ್ಷಿಣೆಯಾದ ಮೇಲೆ ಉದ್ಯಾಪನೆಯನ್ನು ಮಾಡಿ 100 ಬ್ರಾಹ್ಮಣರಿಗೆ ಕಡೆಪಕ್ಷ 28 ಬ್ರಾಹ್ಮಣರನ್ನಾದರೂ ಭೋಜನಾದಿಗಳಿಂದ ತೃಪ್ತಿಪಡಿಸಬೇಕು. ಚಾತುರ್ಮಾಸ್ಯದಲ್ಲಿ ಸ್ನಾನ, ದಾನ, ಹೋಮ, ಅಧ್ಯಯನ, ದೇವ ಪೂಜೆ ಮೊದಲಾದವುಗಳು ವಿಶೇಷವಾಗಿ ವಿಹಿತವಾಗಿದೆ. ಅವುಗಳಿಗೆ ಅಕ್ಷಯ ಫಲಗಳಿವೆ. ದಿನಕ್ಕೆ ಒಮ್ಮೆ ಅಥವಾ ಅದಕ್ಕಿಂತ ಹೆಚ್ಚಾಗಿ ಪುರಾಣ ಶ್ರವಣ ಮಾಡುವುದು ಮಹತ್ತರವಾದ ಫಲಕ್ಕೆ ಸಾಧನ. ಶ್ರೀ ಹರಿನಾಮ ಸ್ಮರಣೆ, ಜಪಗಳು ಸಹ ವಿಶೇಷ ಕರ್ತವ್ಯ. ಇವುಗಳಿಗೆ ಕೋಟಿ ಪಟ್ಟು ಫಲ. ಇವುಗಳನ್ನು ಆಚರಿಸುವುದರಿಂದ ಸಕಲ ಪಾಪಗಳು ಪರಿಹಾರವಾಗುವುವು. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.